ಇದ್ದೀವಿ. ಬಿಗ್ ಬಾಸ್ 12 ಟ್ರೋಫಿ ಘೋಷಣೆಗೆ ಕ್ಷಣ ಗಣನೆ. ದೊಡ್ಡ ಮನೆಯಿಂದ ಈಗಾಗಲೇ ಧನುಷ್, ರಘು, ಕಾವ್ಯ ಔಟ್ ಆಗಿದ್ದಾರೆ. ಗಿಲ್ಲಿ, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಮೂವರಲ್ಲಿ ಟ್ರೋಫಿಗೆ ಮುತ್ತಿಡುವಂತ ಸ್ಪರ್ಧಿ ಯಾರು? ಒಳಗೆ ಗ್ರ್ಯಾಂಡ್ ಫಿನಾಲೆ, ಹೊರಗಡೆ ಫ್ಯಾನ್ಸ್ ಅಬ್ಬರ. ಜಾಲಿವುಡ್ ಸ್ಟುಡಿಯೋ ಬಳಿ ಸಾಗರದಂತೆ ಬಂದಿದ್ದಾರೆ ಗಿಲ್ಲಿ ಅಭಿಮಾನಿಗಳು. ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಪಾಪ ಪೊಲೀಸ್ನವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸ್ಥಳಕ್ಕೆ ಬಂದು ಭದ್ರತೆ ಪರಿಶೀಲಿಸಿದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಬೆಳಗ್ಗೆ ಕಳುಹಿಸುವಂತೆ ಎಸ್ಪಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಆಯೋಜಕರಿಗೆ ಎಸ್ಪಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಏನಾದರೂ ಕಳಿಸ್ಬಿಟ್ರೆ ಹೆಂಗಾಗುತ್ತೆ ಅಂತ ಅಂದ್ರೆ ನೂಕಾಟ ತಳ್ಳಾಟ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೇನಾದರೂ ಅವಘಡಗಳಾಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಎಸ್ಪಿ ಅವರು ಮುನ್ನೆಚ್ಚರಿಕಾ ಕ್ರಮವಾಗಿ ಸದ್ಯಕ್ಕೆ ಈ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಹೊರಗಡೆ ಕಳಿಸೋದಕ್ಕೆ ಹೋಗ್ಬೇಡ್ರಪ್ಪ, ಬೆಳಗ್ಗೆ ಕಳಿಸಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ತಂಡಕ್ಕೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಬಿಕಾಸ್ ಹಂಗಾಗಿದೆ ಪರಿಸ್ಥಿತಿ. ಯಾಕೆ ಅಂತ ಅಂದ್ರೆ ಕಳೆದ ವರ್ಷ ನಮ್ಮ RCB ವಿನ್ ಆದಂತ ಸಂದರ್ಭದಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಏನಾಯ್ತು, ಸೊ ಅಂಥದ್ದೇ ಘಟನೆ ಇಲ್ಲಿ ಮರುಕಳಿಸುವಂತ ಸಾಧ್ಯತೆ ಇದೆ. ಬಿಕಾಸ್ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದ್ಬಿಟ್ಟಿದ್ದಾರೆ. ಬರುವ ಫ್ರೇಮು ಪೊಲೀಸರು ನಿಂತ್ಕೊಂಡು ತಗೊಳ್ಳಿ. ಯಾಕೆ ಅಷ್ಟು ಹತ್ರ ಹೋಗ್ತೀರಿ? ಇಲ್ಲೇ ನಿಂತ್ಕೊಂಡು ಬರುವ ಫ್ರೇಮು ಮಂಜಣ್ಣ ನಿನ್ನ ಆ ಕಡೆ ಈ ಕಡೆ ಬಂದ ಏನಣ್ಣ ಅಣ್ಣ ಫ್ರೇಮ್ ಸಿಕ್ಕಿಲ್ಲ, ಇನ್ನೊಂದು ಪ್ಲೀಸ್ ಹಿಂದೆ ಬರ ಮರೆಯ ಫ್ರೇಮ್ ಗಾಡಿ ಗಾಡಿ
ಎಸ್, ಗಮನಿಸ್ತಾ ಇದ್ದೀವಿ, ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಯಾರು ಗೆದ್ದಿದ್ದಾರೆ ಅಂತ ಹೇಳಿ ಇನ್ನೂ ಅಧಿಕೃತವಾಗಿ ಗೊತ್ತಾಗಿಲ್ಲ. ಆದರೆ ಅದಕ್ಕಿಂತ ಮುಂಚೆನೆ ಜಾಲಿವುಡ್ ಸ್ಟುಡಿಯೋ ಮುಂಭಾಗ ಯಾವ ರೀತಿಯಾಗಿ ಸೆಲೆಬ್ರೇಷನ್ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇದಕ್ಕಿಂತ ಮುಂಚೆ ಒಂದಿಷ್ಟು ದೃಶ್ಯಾವಳಿಗಳನ್ನು ನಾವು ಗಮನಿಸಿದ್ವಿ. ಪೊಲೀಸ್ನವರು ಅಲ್ಲಿದ್ದವರನ್ನೆಲ್ಲ ಓಡಿಸ್ತಾ ಇದ್ರು, ಅಂದರೆ ಸೈಡ್ಗೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬೈಕ್ಗಳೆಲ್ಲ ಹೆಂಗೆ ಬಿದ್ದಿದ್ದಾವೆ ನೋಡಿ, ಕೆಳಗಡೆ ಬೈಕ್ಗಳೆಲ್ಲ ಬಿದ್ದಿದ್ದಾವೆ. ಇನ್ನೂ ಹೊರಗಡೆನೆ ಬಂದಿಲ್ಲ ಗೆದ್ದವರು ಅಥವಾ ಕಂಟೆಸ್ಟೆಂಟ್ಗಳು, ನೋಡಿ ಇಲ್ಲಿ ಹೆಂಗೆ ಬಿದ್ದಿದ್ದಾವೆ. ಅದಕ್ಕಿಂತ ಮುಂಚೆನೇ ಇಷ್ಟೊಂದು ರಾದ್ದಾಂತ, ಇಷ್ಟೊಂದು ನೂಕಾಟ ತಳ್ಳಾಟ. ಇನ್ನು ಅವರೆಲ್ಲ ಹೊರಗಡೆ ಬಂದುಬಿಟ್ರೆ ಇನ್ನು ಹೆಂಗಿರಬೇಡ ಪರಿಸ್ಥಿತಿ. ಹಾಗಾಗಿನೇ ಮುನ್ನೆಚ್ಚರಿಕಾ ಕ್ರಮವಾಗಿ SP ಸಾಹೇಬರು ಬೇಡ್ರಪ್ಪ ಈಗ ಕಳಿಸ್ಬೇಡಿ, ಚಾನೆಲ್ನವ್ರಿಗೆ ಹೇಳಿದ್ದಾರೆ, ಸದ್ಯಕ್ಕೆ ಕಂಟೆಸ್ಟೆಂಟ್ಗಳನ್ನು ಕಳಿಸೋದಕ್ಕೆ ಹೋಗಬೇಡಿ ಹೊರಗಡೆ, ಬೇಕಾದರೆ ನಾಳೆ ಬೆಳಗ್ಗೆ ಕಳಿಸ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಚಾನೆಲ್ನವರು ಅಥವಾ ಬಿಗ್ ಬಾಸ್ ತಂಡ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬಿಕಾಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಹೊರಗಡೆ ಕಳಿಸ್ತಾರಾ ಅಥವಾ ನಾಳೆ ಬೆಳಗ್ಗೆ ಕಳಿಸ್ತಾರಾ ಅನ್ನೋದನ್ನು ನೋಡಬೇಕು.